ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಭಾನುವಾರ ಬೆಳಗಿನ ವ್ಲಾಗು. ಟೈಮ್ ಬಂದು ಒಂದು 9:30 10 ಗಂಟೆ ಹತ್ತತ್ರ ಆಗಿತ್ತು. ಎದ್ದಿರೋದೇ ಇವತ್ತು 9 ಗಂಟೆಗೆ ಎದ್ದಿರೋದು. ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದೆಲ್ಲನೂ. ಎದ್ಬಿಟ್ಟು ಇವಾಗ ಕಾಫಿ ಎಲ್ಲ ಮಾಡಿ ಹಾಗೆ ಮಕ್ಕಳಿಗೆ ಹಾಲೆಲ್ಲ ಕಾಯಿಸ್ಕೊಂಡು ಕೊಟ್ಟು ಎಲ್ಲ ಇದು ಬ್ರೆಡ್ಡೆಲ್ಲ ಕುತ್ಕೊಂಡು ತಿಂದರು. ಎಲ್ಲ ತಿಂದಾದಮೇಲೆ ನಾನು ಇವಾಗ ಬಂದು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟೆಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕಸ ಎಲ್ಲ ಗುಡಿಸೋದಿತ್ತು, ಅದೆಲ್ಲ ಗುಡಿಸ್ಬಿಟ್ಟು ಆಮೇಲೆ ಟಿಫನ್ ಮಾಡ್ತೀವಿ. ಈಗ ನೋಡಿ ಭಾನುವಾರ ಬೆಳಗ್ಗೆ ಬೇಗ ಆಗೋದು ಟಿಫನ್ ಇದೆ ಅಲ್ವಾನ, ಅದಕ್ಕೇ ಬೇಗ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಉಪ್ಪಿಟ್ಟು ತೋರಿಸಿರೋದೇ ಅಲ್ವಾ, ಅದಕ್ಕೆ ಮತ್ತೆ ಅದನ್ನೇ ರೆಸಿಪಿ ಏನು ತೋರಿಸೋದು ಅಂತ ನಾನೇನು ತೋರಿಸ್ತಾ ಇಲ್ಲ. ನೋಡಿ ಇವಾಗ ಉಪ್ಪಿಟ್ಟಿಗೆಲ್ಲನೂ ರವೆ ಎಲ್ಲ ಹಾಕಾಯಿತು. ಈ ಥರ ಆಗಿತ್ತು ಉಪ್ಪಿಟ್ಟು. ಮಾತ್ರ ತುಂಬ ಟೇಸ್ಟಿಯಾಗಿತ್ತು, ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಾಗಿತ್ತು. ಹೋಟೆಲಲ್ಲಿ ಹೆಂಗೆ ಬರುತ್ತೋ ಹಂಗೆ ಆಗಿತ್ತು. ಎಲ್ಲರೂ ಉಪ್ಪಿಟ್ಟೆಲ್ಲ ತಿಂದ್ಬಿಟ್ಟು ಆಮೇಲೆ ಅಂದರೆ ನಾನಿವಾಗ ಉಪ್ಪಿಟ್ಟು ರೆಡಿ ಆಯಿತು. ರೆಡಿ ಆದಮೇಲೆ ಕಸ ಎಲ್ಲ ಗುಡಿಸ್ಕೊಂಬಂದೆ. ಬೆಳಗ್ಗೆನೇ ಎದ್ದ ತಕ್ಷಣ ಏನು ಕಸ ಏನು ಗುಡಿಸಿರಲಿಲ್ಲ ನಾನು. ಟಿಫನ್ ಆದಮೇಲೆ ಕಸ ಗುಡಿಸ್ಕೊಂಬಂದು ಪಾತ್ರೆ ಏನಿರಲಿಲ್ಲ, ನೈಟೇನೆಲ್ಲ ತೊಳೆದಾಕ್ಬಿಟ್ಟಿದ್ದೆ. ಅಂದರೆ ನೈಟು ಹೋಟೆಲ್ಗೆ ಹೋಗಿದ್ವಲ್ಲ, ಯಾವ ಅಷ್ಟೇನು ಪಾತ್ರೆ ಇರಲಿಲ್ಲ ನಮ್ಮ ತೊಳೆಯೋ ಅಂಥವು. ಈಗ ಕಾಫಿ ಮಾಡಿ ಕುಡ್ದವು ಮಾತ್ರ ತೊಳ್ಕೊಂಡಿದ್ದೆ ಅಷ್ಟೇ. ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಮುಗಿಸಿ ಒಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಆಮೇಲೆ ಮಧ್ಯಾಹ್ನದ ಮೇಲೆ ಇದು ಚಿಕನ್ ತೊಗೊಂಬಂದರು ಒಂದು 12 ಗಂಟೆ 1 ಗಂಟೆ ಟೈಮಲ್ಲಿ. ಆವಾಗ ನಾನು ಕಬಾಬ್ಗೆಲ್ಲ ಕಲಿಸ್ಕೊತಾ ಇದ್ದೀನಿ. ಇಷ್ಟೂ 2 kg ತಂದಿದ್ರು. ಅದಷ್ಟೂ ಈ ಕಾಲು ತಲೆ ಅಂಥವೆಲ್ಲ ತೆಗ್ದಿಸ್ಬಿಟ್ಟು, ಲಿವರ್ ಎಲ್ಲ ಬರುತ್ತಲ್ಲ ಅದೆಲ್ಲ ತೆಗ್ದಿಸ್ಬಿಟ್ಟೆ. ಇವಾಗ ನಾನು ಬರೀ ಕಬಾಬಿಗೆ ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ಕಬಾಬ್ನೆಲ್ಲ ಕಲಿಸ್ಬಿಟ್ಟು ನಾನು ಇವಾಗ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಕ್ಕೋತಾ ಇದ್ದೀನಿ. ಅಂದರೆ ಫ್ರಿಜ್ಜಲ್ಲಿ ಎತ್ತಿಕೊಂಡು ಒಂದು 10 ನಿಮಿಷ ಒಂದು 15 ನಿಮಿಷ ಬಿಟ್ಟು ಆಮೇಲೆ ಮಧ್ಯಾಹ್ನದಂಗೆ ಹಾಕ್ಕೊಡೋಣ ಅಂತ. ಇವಾಗ ನೋಡಿ ಎಲ್ಲ ಕಲಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಕ್ಕೋತೀನಿ. ಇದು ಅಷ್ಟೇ, ನಾನು ಆಲ್ಮೋಸ್ಟ್ ಕಬಾಬ್ದು ರೆಸಿಪಿ ತೋರಿಸಿದ್ದೀನಲ್ಲ, ಮತ್ತೆ ಅದೇ ತೋರ್ಸೋದು ಬೇಡ ಅಂದ್ಬಿಟ್ಟು ನಾನು ಅದೆಲ್ಲ ಕಲಿಸ್ಬಿಟ್ಟು ಹಾಗೆ ಫ್ರಿಜ್ಗೆ ಇಟ್ಟಿದೆ. ಫ್ರಿಜ್ಗೆ ಇಟ್ಮೇಲೆ 1:30ಗೆ ನನ್ನ ಮಗ ಮತ್ತು ನನ್ನ ತಂಗಿ ಮಕ್ಕಳು ಇಬ್ಬರೂ ಕಬಾಬ್ ಹಾಕ್ಕೊಡಿ ದೊಡ್ಡಮ್ಮ ಅಂತ ಕೇಳ್ತಾಯಿದ್ರು. ಅದಕ್ಕೇ ಇವಾಗ ನಾನು ನೋಡಿ ಸ್ಟವ್ ಹಚ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಅಡುಗೆ ಏನು ಮಾಡಿಲ್ಲ, ಮಧ್ಯಾಹ್ನ ಉಪ್ಪಿಟ್ಟೆ ಇತ್ತು, ಅದನ್ನೇ ತಿಂದಿದ್ರು. ಅದಕ್ಕೆ ಇವಾಗ ನಾನು ಮೊನ್ನೆ ಕಬಾಬ್ ಮಾಡಿದ್ನಲ್ಲ, ಹೋದ ಶುಕ್ರವಾರ ಏನೋ ಮಾಡಿದ್ದೆ, ಅದು ಅದರದ್ದೇ ಎಣ್ಣೆ ಇತ್ತು, ಅದನ್ನೇ ಇವಾಗ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಎಲ್ಲನೂ ಕಬಾಬೆಲ್ಲ ಕರ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನೆಲ್ಲ ಕಲಸಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಾಗಿತ್ತು, ಖಾರವಾಗಿ. ಕಬಾಬ್ದು ಸ್ವಲ್ಪ ಕಲರ್ ಡಲ್ಲಾಗಿತ್ತು ಅಷ್ಟೇ. ಕಲರ್ ಏನು ಹಾಕಿರಲಿಲ್ವಲ್ಲ ಜಾಸ್ತಿ. ಕಲರ್ ಅಂದರೆ ಕಬಾಬ್ ಪೌಡರ್ ನಾನು ಬರೀ 2 ಪ್ಯಾಕೆಟ್ ಹಾಕಿದ್ದು. 2 kg ಚಿಕನ್ ಬರೀ 2 ಪ್ಯಾಕೆಟ್ ಹಾಕಿದ್ದೆ. ಅದಕ್ಕೇ ಅಷ್ಟೊಂದು ಏನು ಕಲರ್ ಏನು ಬಂದಿರಲಿಲ್ಲ, ನಾರ್ಮಲಾಗಿ ಕಲರ್ ಬಂದಿತ್ತು ಅಷ್ಟೇ. ಮಾಮೂಲಿ ಅಚ್ಕಾರದ ಪುಡಿ ಹಾಕಿದ್ನಲ್ಲ, ಸೊ ಅದಕ್ಕೆ ಕಲರ್ ಏನು ಅಷ್ಟೊಂದು ಬಂದಿರಲಿಲ್ಲ. ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟೆಲ್ಲ ಹಾಕಿ ಕಲಸಿದ್ದಿದ್ದಲ್ವ, ಅದೇ ಕಬಾಬ್ ಪೌಡ್ರೇ ಜಾಸ್ತಿ ಹಾಕಿದ್ದಿದ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಬಂದಿರೋದು. 2 ಪ್ಯಾಕೆಟ್ ಹಾಕಿದ್ದು, ಅದಕ್ಕೇ ಈ ಥರ ಕಲರ್ ಅಂದರೆ ಕಲರ್ ಬಂದಿದೆ. ಒಂದು ನಾರ್ಮಲಾಗಿ ಕಲರ್ ಬಂದಿದೆ. ಅದು ಮೊನ್ನೆ ವೀಡಿಯೋದಲ್ಲಿ ನೋಡಿದ್ರಲ್ಲ ಅವರು, ಆ ಥರ ಕಲರ್ ಬಂದಿಲ್ವಲ್ಲ ದೊಡ್ಡಮ್ಮ ಅಂತ ಕೇಳ್ತಾಯಿದ್ರು. ಒಂದು ನಾರ್ಮಲಾಗಿ ಕಲರ್ ಬಂದಿದೆ, ಪರವಾಗಿಲ್ಲ. ನೋಡಿ ಇವಾಗ ಎಲ್ಲನೂ ಎಣ್ಣೆಲಿ ಕರ್ಕೊತಾ ಇದ್ದೀನಿ. ನೋಡಿ ಇಷ್ಟು ಕಲರ್ ಬಂದಿದೆ. ತೀರಾ ಅಂದರೆ ಒಂಥರ ರೆಡ್ಡಿಶಾಗಿ ಬಂದಿಲ್ಲ, ಅದಕ್ಕೆ ಕಲರ್ ಬಂದಿಲ್ಲ ಅಂತ ಇದ್ರು. ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿ. ಅಂದರೆ ಕಲರ್ಫುಲ್ ಇಲ್ದಿದ್ರು ಇದು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿತ್ತು. ಖಾರ ಜಾಸ್ತಿ ಹಾಕಿದ್ದೆ, ಸ್ವಲ್ಪ ಅಚ್ಕಾರದ ಪುಡಿ ಜಾಸ್ತಿ ಹಾಕಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಸ್ವಲ್ಪ ಮೀಡಿಯಮಾಗಿ ಹಾಕಿದ್ದೆ. ಅಚ್ಕಾರದ ಪುಡಿ ಜಾಸ್ತಿ ಹಾಕಿದ್ನಲ್ಲ, ಅದು ಟೇಸ್ಟ್ ಚೆನ್ನಾಗಾಗಿತ್ತು. 1-2 ನಿಂಬೆಹಣ್ಣು ಹಿಂಡಿದ್ದೆ. ಹುಳಿ ಮತ್ತು ಖಾರವಾಗಿ ಚೆನ್ನಾಗಾಗಿತ್ತು ಕಬಾಬ್ ಅಂತೂ. ನೋಡಿ ಇವಾಗ ಇನ್ನೊಂದು ರೌಂಡ್ ಹಾಕ್ಕೋತಾ ಇದ್ದೀನಿ. ಇವಾಗ ಬರೀ ಕಬಾಬ್ ಅಷ್ಟೇ ಮಕ್ಕಳಿಗೆಲ್ಲ ಹಾಕೊಂಡು ಕೊಟ್ಟೆ. ಇನ್ನು ಸ್ವಲ್ಪ ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ. ನೋಡೋಣ ಇನ್ನು ಮಂಗಳವಾರನೋ ಇಲ್ಲ ಬುಧವಾರನೋ ಹಾಕೊಂಡು ಕೊಡೋಣ ಅಂದ್ಬಿಟ್ಟು ಅದಂಗೆ ಫ್ರಿಜ್ಜಲ್ಲಿ ಹಂಗೆ ಎತ್ತಿಕ್ಕೊಂಬಿಟ್ಟೆ. ಇವಾಗೆಲ್ಲ ಇದನ್ನೆಲ್ಲ ಹಾಕೊಂಡು ಕೊಟ್ಬಿಟ್ಟು ಎಲ್ಲ ತಿಂದರು. ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಇವಾಗ ಒಂದು ಟೈಮ್ ಬಂದು ಒಂದು 7:30 ಹತ್ತತ್ರ ಅಂದ್ಕೊತೀನಿ. ಇವಾಗೆಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮಧ್ಯಾಹ್ನ ತಿಂದ್ಬಿಟ್ಟು ಮನ್ಕೊಂಡು ಐಸ್ ಕ್ರೀಮ್ ತಂದಿದ್ದು ಅದನ್ನು ತಿಂದ್ಬಿಟ್ಟು ಮಾಡಿ ಮೇಲೆ ಹುಡುಗರೆಲ್ಲ ಆಟಾಡ್ತಿದ್ರು. ನಾವು ಒಂದು ರೌಂಡ್ ಎಲ್ಲ ಮಲ್ಕೊಂಡು ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಬಂದೆ. ಇವತ್ತು ಭಾನುವಾರ ರೆಗ್ಯುಲರಾಗಿ ಬೆಳಗ್ಗೆ ನಾನು ನೆಲ ಏನು ಒರೆಸಿರಲಿಲ್ಲ. ಅದಕ್ಕೇ ಸಂಜೆ ಹೊತ್ತು ಒಂಥರ ಏನು ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಡೈಲಿ ನೆಲ ಒರೆಸಿದ್ರೇ ನಂಗೆ ಒಂಥರ ಸಮಾಧಾನ ಆಗೋದು. ಅದಕ್ಕೆ ಸಂಜೆ 4 ಗಂಟೆಗೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಬಂದೆ. ಒರೆಸ್ಬಿಟ್ಟು ಆಮೇಲೆ ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ಇವಾಗ ಸಂಜೆ ಒಂದು 7 ಗಂಟೆ ಹಂಗೆ 7:30 ಹಂಗೆ ನಾನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ.
ಈ ಕಬಾಬ್ ಮತ್ತೆ ಕೇಳಿಲ್ಲ ಯಾರನ್ನು ಹಾಕ್ಕೊಡಿ ಅಂತ, ಅದಕ್ಕೇ ನಾನು ಸುಮ್ಮನೆ ಹೋದೆ. ಇನ್ನು ನೋಡೋಣ ಮಂಗಳವಾರದ ಮೇಲೆ ಹಾಕ್ಕೊಡೋಣ ಅಂತ. ಮಧ್ಯಾಹ್ನ ತಿಂದಿದ್ದೆ ಒಂಥರ ಸಾಕದಂಗೆ ಆಗಿತ್ತು, ಅದಕ್ಕೆ ನಾನು ಮತ್ತೇನು ಹಾಕೋಕ್ಕೆ ಹೋಗಿಲ್ಲ. ಇವಾಗ ಅದಕ್ಕೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಫ್ರಿಜ್ಜಿಂದ ಬೇಳೆ ಎಲ್ಲ ತೆಗೆದ್ಬಿಟ್ಟು ಅದೆಲ್ಲನೂ ಏನಾರು ಕಲ್ಲು ಏನಾರು ಇತ್ತೇನೋ ಅಂದ್ಬಿಟ್ಟು ಆಯ್ದುಬಿಟ್ಟು, ಕಲ್ಲೇನಿರಲ್ಲ ಏನಾರು ಇದ್ದರೆ ಅಂತ ಆಯ್ತಾಯಿದ್ದೀನಿ. ಎಲ್ಲ ಆಯ್ದಿಕ್ಕೊಂಡು ಇವಾಗ ನಾನು ಈ ಕಡೆ ತರಕಾರಿನೂ ಹಚ್ಚಿಟ್ಕೊತಾ ಇದ್ದೀನಿ, ಈರುಳ್ಳಿ ಎಲ್ಲನೂ. ನನ್ನ ತಂಗಿ ಮಗ ಬಂದ್ಬಿಟ್ಟು ಕೂತ್ಕೊಂಡು ನಾನು ಹಚ್ತೀನಿ ಕೊಡಿ ಅಂತಿದ್ದ. ಚಾಕು ಇಲ್ಲ ಮಕ್ಳ ಕೈ ಕೊಡೋದು ಬೇಡ ಅಂದ್ಬಿಟ್ಟು ನಾನು ಹಚ್ತೀನಿ, ನೀನೆಲ್ಲ ತೆಗ್ದಾಕು ಅಂತೇಳಿ ನಾನು ಹಚ್ತಾ ಇದ್ದೀನಿ. ಆ ಕಡೆಯಿಂದ ಎಲ್ಲ ತೆಗ್ದಾಕ್ತವನೆ. ನಾನು ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ ಬನ್ನಿ ದಡಮ್ಮ, ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ಅವರಿಬ್ಬರು ಮೇಲೋಗಿ ಆಟ ಆಡ್ತಾಯಿದ್ದಾರೆ. ಇವನು ಮಾತ್ರ ನನ್ನ ಜೊತೆ ಬಂದು ಕೂತ್ಕೊಂಡು ನನಗೆಲ್ಲ ಹೆಲ್ಪ್ ಮಾಡ್ತಾ ಕೂತಿದ್ದ. ನಾನು ಹೋಗ್ಲಿ ಅಂದ್ಬಿಟ್ಟು ಮಾಡು ಅಂತ ಕೂತ್ಕೊಂಡಿದ್ದೀನಿ, ಮಾಡ್ಕೊತಾ ಇದ್ದೀನಿ. ಹಂಗೇನೆ ನಾನು ಕೆಲಸ ಮಾಡ್ಕೊಂಡಾನೆ ಅವನು ಮಾತಾಡ್ಸ್ಕೊಂಡು ಕೂತಿದ್ದೀನಿ. ಅವನು ಒಬ್ಬನೇ ಆಗಿಬಿಟ್ಟಿದ್ದಾನೆ. ಇನ್ನೊಬ್ಳು ತಂಗಿ ಮಗಳಿದ್ಲಲ್ಲ, ಅವಾಗ ಅವರಿಬ್ಬರು ಕರೆಕ್ಟಾಗಿರೋರು, ಏಜ್ ಚಿಕ್ಕವರು, ಅವರಿಬ್ಬರು ಆಟ ಆಡ್ಕೊಂಡಿರೋರು. ಈಗ ಇವರು ದೊಡ್ಡವರಲ್ವ, ಅವ್ರು ಜಾಸ್ತಿ ಅಷ್ಟೇನು ಇವ್ನು ಸೇರಿಸ್ಕೊಳ್ಳಲ್ಲ ಆಟ ಆಡೋಕ್ಕೆ. ಅದಕ್ಕೆ ನಾನು ಏನಾದ್ರು ಮಾಡ್ತಿದ್ರೆ ಬರ್ತಾನೆ, ನಾನೇನಾರು ಟಿ ವಿ ನೋಡ್ತಿದ್ರೆ ಬಂದು ಕೂತ್ಕೊತಾನೆ, ನನ್ನ ಜೊತೆನೇ ಚೌಕಾಬಾರ ಆಡೋದು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ. ಹೋಗ್ಲಿ ಅಂದ್ಬಿಟ್ಟು ಅವ್ನಿಗೂ ಬೇಜಾರಾಗುತ್ತೆ ಅಂತ ನಾನೇ ಎಲ್ಲ ನನ್ನ ಜೊತೆನೇ ಕೂರ್ಸ್ಕೊಂಡು ಮಾಡ್ಕೊತಾ ಇದ್ದೆ. ಈ ಕಡೆ ನೋಡಿ ಬೇಳೆ ಸಾಂಬಾರಿಗೆಲ್ಲ ಬೇಳೆ ಎಲ್ಲ ತೊಳೆದಿಕ್ಕೊಂಡು ಈರುಳ್ಳಿ ಹಂಗಂಗೆ ಉಂಡುಂಡೆನೇ ಹಾಕಿದ್ದೀನಿ. ಚಿಕ್ಕದು ಈರುಳ್ಳಿ, ಜಾಸ್ತಿ ಏನು ದೊಡ್ಡದಿಲ್ವಲ್ಲ, ಅದಕ್ಕೇ ಹಂಗೆ ಒಂದು ಆಲೂಗಡ್ಡೆ, ಸಣ್ಣದು 2 ಆಲೂಗಡ್ಡೆ, 2 ಬದನೆಕಾಯಿ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಅಂದರೆ ಬರೀ ಬೇಳೆ ಸಾರು ಮಾಡೋದು ಬೇಡ ಅಂದ್ಬಿಟ್ಟು ಬದನೆಕಾಯಿ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡ್ಕೊತಾಯಿದ್ದೀನಿ. ಬರೀ ಏನು ರುಬ್ಬಕ್ಕೆ ಹೋಗೋದಿಲ್ಲ, ಈಸಿಯಾಗಿ ಬೇಗ ಆಗೋಂಗೆ ಬೇಳೆ ಸಾರು ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗೆಲ್ಲನೂ ನಾನು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಈ ಕಡೆ ಅದು ಕುಕ್ಕರ್ ಕೂಗಲಿ ಅಂದ್ಬಿಟ್ಟು ಒಂದು 5 ವಿಸಿಲ್ ತೊಗೋತೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರೋ ಸಾಂಬಾರು ತುಂಬ ಟೇಸ್ಟಿಯಾಗುತ್ತೆ. ಅದಕ್ಕೇ ನಾನು ಅದನ್ನೊಂದು 5 ವಿಸಿಲ್ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಏನು ತರಕಾರಿ ಏನು ಬೆಂದೋದ್ರೂ ಪರವಾಗಿಲ್ಲ, ಸಾಂಬಾರು ರುಚಿ ಬರುತ್ತಲ್ಲ, ಅದಕ್ಕೆ ಬೆಂದೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು 5 ವಿಸಿಲ್ ತೊಗೋತೀನಿ. ಬೇರೆ ತರಕಾರಿ ಹಾಕಿದರೆ ನಾನು ಆಮೇಲೆ ಬರೀ ಸಪ್ರೇಟಾಗಿ ತರಕಾರಿ ಬೇಯಿಸ್ಕೊಂಡು ಬರೀ ಬೇಳೆ ಟೊಮೆಟೊ ಇದೆಲ್ಲ ಬೇಯಿಸ್ಕೊತಿದ್ದೆ ಸಪ್ರೇಟಾಗಿ. ಇವತ್ತೇನು ಬೇಡ ಅಂದ್ಬಿಟ್ಟು ಹಂಗೇನೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಹಾಲಿತ್ತು, ಸುಮ್ಮನೆ ಬೇಸಿಗೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಹಾಲು ಒಂದು ಕಡೆ ಎಲ್ಲ ಕಾಯಿಸಿಟ್ಟಿದ್ದೀನಿ. ಈ ಕಡೆ ನೋಡಿ ಹುಡುಗರು ಏನಿದು ಬ್ರೆಡ್ಡು ಜಾಮು ತಿಂತಾ ಕೂತಿದ್ರು. ಹಾಗೆ ಅದೊಂದು ವೀಡಿಯೋ ಮಾಡಿಕೊಂಡೆ ಕೂತ್ಕೊಂಡಿದ್ರು. ಮೇಲೆಲ್ಲ ಹೋಗಿ ಟೆರೆಸ್ ಮೇಲೆ ಆಟ ಆಡ್ಕೊಂಬಂದು ಸಾಕಾಗಿ ಹೋಗ್ಬಿಟ್ಟೈತೆ ಅವ್ರಿಗೆ. ಏನಾದರೂ ಬೇಕು ಅಂತ ಕೂತಿದ್ರು. ಅದಕ್ಕೆ ಹೋಗ್ಲಿ ಅಂದ್ಬಿಟ್ಟು ಬ್ರೆಡ್ ಇತ್ತು ಸ್ವಲ್ಪ, ಅದನ್ನೇ ತೊಗೊಂಡು ಎಲ್ಲ ಹಚ್ಕೊಂಡು ಬ್ರೆಡ್ ಜಾಮ್ ತಿಂತಾ ಕೂತಿದ್ರು. ಆಟಾಡಿ ಸುಸ್ತಾಗ್ಬಿಟ್ಟವ್ರೆ. ಬಂದು ಮಲಗೂ ಇಲ್ಲ ಅವರು, ಇವತ್ತು ಆಟ ಆಡ್ಕೊಂಡೇ ಇದ್ಬಿಟ್ಟಿದ್ರಲ್ಲ. ಸೊ ಅದಕ್ಕೆ ಕುತ್ಕೊಂಡು ತಿಂದರು. ಇವಾಗ ನಾನು ಅದು ಹಾಲೆಲ್ಲ ಕಾಯೋಕೆ ಇಟ್ಬಿಟ್ಟು ಆ ಕಡೆ ಹಾಲೆಲ್ಲ ಕಾಯ್ದಿತ್ತು. ಈ ಕಡೆ ನೋಡಿ ಇದನ್ನು ನಾನು ಬೇಳೆ ಇದು ಬೆಂದಿರೋದನ್ನ ತೆಗೆದುಬಿಟ್ಟು ತೋರ್ಸೋಕೆ ಹೋಗಿ ಅದು ಹಂಗೆ ಸ್ವಲ್ಪ ನೀರೇ ಚೆಲ್ಲೋಯ್ತು ಕೆಳಗಡೆ. ಈಗ ಬೇಳೆ ಬೇಯಿಸಿದ್ನಲ್ಲ, ಅದರಲ್ಲಿ ಟೊಮೆಟೊ ಇತ್ತಲ್ಲ, ಅದನ್ನು ಎಲ್ಲ ಕಿವುಚ್ಕೊತಾ ಇದ್ದೀನಿ. ನಾನು ಬೇರೆ ಏನೂ ರುಬ್ಬಕ್ಕೆ ಹೋಗಿಲ್ಲ ಇವತ್ತು, ಡೈರೆಕ್ಟಾಗಿ ಹಂಗೆ ಕಿವುಚ್ಬಿಟ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡೋದು. ಇದಂತೂ ತುಂಬ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸಾಂಬಾರು. ಬರೀ ಅನ್ನ ಮಾಡ್ಕೊತೀನಲ್ಲ, ಅದಕ್ಕೂ ಸಕ್ಕತ್ತಾಗಿರುತ್ತೆ. ಅದನ್ನು ಹೇಳಕ್ಕೆ ಅಂದರೆ ನಾನು ಈ ಥರ ಸಾಂಬಾರು ನಂಗೆ ತುಂಬ ಇಷ್ಟ. ರುಬ್ಬಿ ಮಾಡೋದಕ್ಕಿಂತ ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲ ಕಿವುಚ್ಕೊಂಡಿದ್ದೀನಿ. ಹಂಗೆ ಕಿವುಚಿರೋದು ನನಗೆ ಅದಕ್ಕೆ ಹಾಕ್ಕೊಂಬಿಡ್ತೀನಿ. ಏನು ನಾನು ಟೊಮೆಟೊ ಸಿಪ್ಪೆ ಆಗಲಿ ಏನು ಎಸೆಯೋದಿಲ್ಲ, ಎಲ್ಲ ಡೈರೆಕ್ಟಾಗಿ ನೀಟಾಗಿ ಕಿವುಚ್ಬಿಟ್ಟು ಅದರೊಳಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ಈಗೆಲ್ಲ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡೆ, 1 ಸ್ಪೂನ್ 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡೆಲ್ಲ ತಿರುಗಿಸ್ಕೊಂಡು ಇವಾಗ ಒಗ್ಗರಣೆ ಕೊಟ್ಕೊತೀನಿ. ಸಾರಂತೂ ತುಂಬ ಚೆನ್ನಾಗಾಗಿತ್ತು. ನೋಡಿ ಏನೂ ಇಲ್ಲ, ಎಲ್ಲ ಬೆಂದೋಗೈತೆ. ಬದನೆಕಾಯಿ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು. ಬೆಂದೋದ್ರೂ ಪರವಾಗಿಲ್ಲ, ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇನ್ನೊಂದು ಕಡೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಇನ್ನೊಂದು ತಪ್ಪಲೆ ಇಟ್ಕೊಂಡು, ಅಂದರೆ ಇನ್ನೊಂದು ಮುದ್ದೆ ತಪ್ಪಲೆನೇ ಇತ್ತಲ್ಲ, ಅದಕ್ಕೇ ಎಲ್ಲ ಒಗ್ಗರಣೆ ಹಾಕ್ಕೊತಾಯಿದ್ದೀನಿ. ಅಂದರೆ ಈ ಮುದ್ದೆ ತಪ್ಪಲೆ ಬಂದು ಕುಕ್ಕರ್ ಇತ್ತಲ್ಲ ಮುಂಚೆ, ಆ ಕುಕ್ಕರ್ದು ಇದೆಲ್ಲ ತೆಗೆದು, ಅಂದರೆ ಹ್ಯಾಂಡೆಲ್ಲ ಇಲ್ವಲ್ಲ ಈಗ, ಅದನ್ನೇ ನಾನು ಮುದ್ದೆಗೆ ಉಪಯೋಗಿಸ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪ ತಾಳೆ ಇರೋದ್ರಿಂದ ಮುದ್ದೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇದನ್ನೇ ಉಪಯೋಗಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಅದನ್ನೆಲ್ಲ ಸ್ವಲ್ಪ ಎಣ್ಣೆ ಸಾಸಿವೆ ಎಲ್ಲ ಹಾಕ್ಕೊಂಡು ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನಾನೆಲ್ಲನೂ ಅಲ್ಲಿ ಕಲಸಿಟ್ಕೊಂಡಿದ್ನಲ್ಲ, ಅಂದರೆ ಸಾಂಬಾರು ಪುಡಿ ಎಲ್ಲ ಹಾಕಿ ತಿರುಗಿಸಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹುಣಸೆ ನೀರೇನು ಹಾಕ್ಕೊಂಡಿಲ್ಲ ನಾನು, ಯಾಕಂದರೆ ಟೊಮೆಟೊನೂ ಹಾಕ್ಕೊಂಡಿದ್ನಲ್ಲ, 4ರಿಂದ 5 ಟೊಮೆಟೊ ಹಾಕ್ಕೊಂಡಿದ್ದೆ. ಹೊತ್ತಿಗೆ ಇಲ್ಲ ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಆಗುತ್ತೆ ಅಷ್ಟೇ ಸಾರು ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನು ಮಾಡ್ಕೊಂಡಿಲ್ಲ. ಅಂದರೆ ಇಷ್ಟು ಮಾಡ್ಕೊಂಡಿರೋದೇ ಜಾಸ್ತಿ. ಒಂದು ತಟ್ಟೆ ಫುಲ್ಲು ಸ್ವಲ್ಪ ಅನ್ನ ಹಾಕ್ಕೊಂಡು ಸಾಂಬಾರು ಜಾಸ್ತಿ ಹಾಕ್ಕೊಂಡು ತಿಂತೀವಿ ಈ ಸಾಂಬಾರಾದರೆ ನಾವು, ಅದಕ್ಕೇ ಖಾಲಿ ಆಗೋಗ್ಬಿಡುತ್ತೆ, ಜಾಸ್ತಿ ಏನಿರಲ್ಲ ನಮ್ಮ ಮನೇಲಿ.
ಇನ್ನೊಂದು ಸ್ವಲ್ಪ ಆಯ್ತು, ಇವತ್ತು ನೈಟ್ ತಿಂದಮೇಲೆ ಇನ್ನೊಂದು ಸ್ವಲ್ಪ ಐತೆ, ಒಬ್ಬರು ಇಬ್ಬರಿಗೂ ಆಗುತ್ತೆ ಅಷ್ಟೇ. ಇನ್ನೊಂದು ಕಡೆ ನೋಡಿ ಸಾಂಬಾರು ಕುದೀತಾ ಇದೆ. ಈ ಕಡೆ ನಾನು ಐಸ್ ಕ್ರೀಮ್ ತರಿಸಿದ್ದೆ, ಏನಾದ್ರು ಬೇಕು ಅಂತಿದ್ರಲ್ಲ. ಇನ್ನು ನಾಳೆ ಎಲ್ಲನೂ ಬಿಸಿಲಲ್ವ ಇವಾಗ, ಏನಾರು ಕೇಳಿದಾಗ ಒಂದೊಂದು ಐಸ್ ಕೊಟ್ಬಿಡೋಣ ಅಂದ್ಬಿಟ್ಟು ತರಿಸಿಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಐಸೆಲ್ಲ ಎತ್ತಿಟ್ಕೊಂಡು ಆಮೇಲೆ ಇನ್ನೂ ಸಪ್ರೇಟಾಗಿ ಒಂದು 3 ತಂದಿದ್ರು, ಅದು ಇವಾಗ ಕುತ್ಕೊಂಡು ತಿನ್ನಿರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀನಿ. ನೋಡಿ ಇವಾಗ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಒಂಥರ ತಣ್ಣಗೆ ಏನಾದ್ರು ತಿಂತಾ ಇರಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಅದಕ್ಕೆ ಐಸ್ ಅಂತೂ ಸ್ಟಾಕ್ ಇಟ್ಕೊಂಡೇ ಇರ್ತೀನಿ. ಇವಾಗ ನೋಡಿ ಚಾಕೋಬಾರ್ ಒಂದಿಷ್ಟಿದ್ವು, ಅವು ಮಾಮೂಲಿ ರೆಗ್ಯುಲರಾಗಿ ಕುಲ್ಫಿ ತಂದು ಇಟ್ಕೊಂಡೇ ಇರ್ತೀವಿ. ರೆಗ್ಯುಲರಾಗಿ ಈ ಸಮ್ಮರ್ ಟೈಮಲ್ಲಿ ಮಾತ್ರ, ಬೇರೆ ಟೈಮಲ್ಲಿ ಏನು ತರಿಸಿಟ್ಕೊಳ್ಳಲ್ಲ. ರೆಗ್ಯುಲರಾಗಿ ನಮ್ಮ ಮನೆ ಕುಲ್ಫಿ ಯಾವಾಗೂ ಇದ್ದೇ ಇರುತ್ತೆ. ಮತ್ತು ಇದು ಚಾಕೋಬಾರ್ ಇದೆ. ಇದೊಂದು ಐಸ್ ಕ್ರೀಮ್ ಇದೆ ನೋಡಿ, ಪಿಸ್ತಾದು. ಮೊನ್ನೆ ಬೈ 1 get 1 ಫ್ರೀ ತಂದಿದ್ವಿ. ಒಂದು ಬಾಕ್ಸ್ ಖಾಲಿ ಆಯಿತು, ಇನ್ನೊಂದು ಬಾಕ್ಸ್ ಹಂಗೆ ಇದೆ. ಇದಿಷ್ಟನ್ನು ಕುತ್ಕೊಂಡು ಅವರ ಚಾಕೋಬಾರ್ ಎತ್ಕೊಂಡು ತಿಂತೀವಿ ಅಂತ ಇಟ್ಕೊಳ್ತಾಯಿದ್ರು. ಇರಿ ದೊಡ್ಡಮ್ಮ ಸ್ವಲ್ಪ ಇದು ಕೋಲ್ಡ್ ಆಗಲಿ ಅಂದ್ಬಿಟ್ಟು ತೆಗೆದು, ಇನ್ನೊಂದು ಸ್ವಲ್ಪ ಐಸ್ ಆಗಲಿ ಗಟ್ಟಿಯಾಗಲಿ ಅಂದ್ಬಿಟ್ಟು ತೊಗೊಂಡು ಇಡ್ತಾ ಇದ್ದಾರೆ. ಅವರೇ ಎಲ್ಲ ಇಡ್ತಾಯಿದ್ದಾರೆ. ಅದನ್ನು ತೆಗೀರಿ, ಇದೊಂದು ವಿಡಿಯೋ ಅಂತ ಇದ್ರು, ಅದನ್ನು ತೆಗಿತಾ ಇದ್ದೀನಿ ನೋಡಿ. ಇವಾಗೆಲ್ಲ ಎತ್ತಿಟ್ಕೊಂಡ್ರು. ಇನ್ನೊಂದು ಸ್ವಲ್ಪ ಹೊತ್ತು ಇವಾಗ ಇಟ್ಟರೆ ಅಷ್ಟೇ, ನೋಡೋದಕ್ಕೆ ವಿಡಿಯೋ ಮುಂದೆ ಇಟ್ಟರು ಅಷ್ಟೇ. ಆಮೇಲೆ ಕುತ್ಕೊಂಡು ತಿಂತಾ ಕೂತಿದ್ರು. ಆ ಕಡೆ ಸಾಂಬಾರೆಲ್ಲ ಕುದೀತಾ ಇದೆ. ಈ ಕಡೆ ನೋಡಿ ಇವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಬೇರೆ ಏನೂ ಮಾಡೋಕ್ಕೋಗಿಲ್ಲ. ಸಂಡಿಗೆ ಎಲ್ಲ ಕರಿಯೋಣ ಅಂದರೆ ಆಲ್ರೆಡಿ ನಾನು ಕಬಾಬಲ್ಲೆಲ್ಲ ಎಣ್ಣೆ ಕರೆದ್ಬಿಟ್ಟಿದ್ದೀನಿ. ತಿರುಗಿ ಇನ್ನೊಂದು ಬಾಣಲೆ ಇಟ್ಕೊಂಡು ಸಂಡಿಗೆ ಕರಿಯೋದು ಯಾರು ಅಂದ್ಬಿಟ್ಟು ಸಂಡಿಗೆ ಏನು ಕರಿಯೋಕ್ಕೆ ಹೋಗಲಿಲ್ಲ. ಬರೀ ಇದು ಅನ್ನಕ್ಕಷ್ಟೇ ಇಟ್ಕೊತಾ ಇದ್ದೀನಿ. ಅನ್ನಕ್ಕೂ ಬೇಳೆ ಸಾಂಬಾರಿಗಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂಥರ ತಿಳಿ ಸಾಂಬಾರು ಥರನೂ ಅಲ್ಲ, ಬೇಳೆ ಸಾರು ಥರನೂ ಅಲ್ಲ, ಮೀಡಿಯಮಾಗಿ ಗಟ್ಟಿಯಾಗೆ ಮಾಡಿದ್ದೀನಿ. ಚೆನ್ನಾಗಿತ್ತು. ಸಾಂಬಾರಂತೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರುಬ್ಬಿ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಬರೀ ಅನ್ನಕ್ಕೆ ಮಾತ್ರ ಈ ಥರ ಮಾಡ್ಕೊಬೇಕು. ಮುದ್ದೆಗಾದರೆ ರುಬ್ಕೊಂಡು ಎಲ್ಲ ಗಟ್ಟಿಯಾಗಿರ್ಬೇಕಲ್ಲ ಸಾಂಬಾರು, ಅದು ಮಾಮೂಲಿ ಎಲ್ಲ ರುಬ್ಕೊತೀನಿ. ಇವಾಗ ನೋಡಿ ಅನ್ನಕ್ಕೆಲ್ಲ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಆ ಕಡೆ ಇನ್ನೊಂದು ಕಡೆ ಸಾರು ಕುದೀತಾ ಇದೆ. ಅಡುಗೆ ಆಗೋಯ್ತು. ಪುಷ್ಪ ಮೂವಿ ಬರ್ತಾಯಿತ್ತು, ಕುತ್ಕೊಂಡು ಅದನ್ನು ಎಲ್ಲರೂ ಕುತ್ಕೊಂಡು ನೋಡ್ತಾ ಇದ್ವಿ. ಒಂದು ಕಡೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಟಿ ವಿಲಿ ನೋಡ್ತಾ ಕೂತಿದ್ರೆ ಫಿಲಮ್ ಇದರಲ್ಲಿ ಥಿಯೇಟ್ರಲ್ಲಿ ಇದು ಬರುತ್ತಲ್ಲ, ಆ ಥರ ಚೆನ್ನಾಗಿತ್ತು. ಮೂವಿ ನೋಡಿಕೊಂಡು ಈ ಕಡೆ ಸಾಂಬಾರು ರೆಡಿಯಾಗಿದೆ ನೋಡಿ. ಸಾಂಬಾರಂತೂ ಸಖತ್ತಾಗಿತ್ತು. ಟೇಸ್ಟ್ ಅಂತೂ ಜಾಸ್ತಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ ಫ್ಲೇವರು ಎಲ್ಲನೂ ಟೇಸ್ಟ್ ಚೆನ್ನಾಗಿತ್ತು. ಘಮ ಅಂತಿತ್ತು. ನನ್ನ ತಂಗಿ ಮಗಳು ಘಮ ಅಂತಿದ್ದೆ, ದೊಡ್ಡಮ್ಮ ಸಾಂಬಾರು ಅಂತ ಇಲ್ಲ, ನಮ್ಮ ಅಮ್ಮನ ಹಿಂಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ನಿಂತಿದ್ಲು. ಹಾಗೆ ಸಾಂಬಾರು ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು. ಹಂಗೇ ಉಪ್ಪು ಖಾರ ಏನೋ ಕಮ್ಮಿ ಇದೆಯಾ ಅಂತ ನೋಡಿಕೊಂಡೆ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು. ಇವಾಗ ಅದಕ್ಕೆ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುತ್ಕೊಂಡ್ರೆ ಅದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಹಂಗೆ ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ ಅಂದ್ಬಿಟ್ಟು ಸಣ್ಣ ಉರಿ ಮಾಡಿಬಿಟ್ಟು ಇನ್ನೊಂದು ಕಡೆ ಇವಾಗ ಹಂಗೇ ಅದು ಸೌಟ್ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಬಿಟ್ಟು ಹೋಗ್ತೀನಿ. ಒಂದು 10 ನಿಮಿಷ ಬಿಟ್ಬಿಟ್ಟು ಬಂದು ಆಮೇಲೆ ಆಫ್ ಮಾಡ್ಕೊತೀನಿ. ಅಲ್ಲಿವರೆಗೂ ಟಿ ವಿ ನೋಡ್ಕೊಂಡು ಕೂತಿದ್ದೀವಿ ಎಲ್ಲರೂ. ಪುಷ್ಪ ಮೂವಿ ಬರ್ತಾಯಿತ್ತಲ್ಲ, ಅದನ್ನೇ ನೋಡ್ಕೊಂಡು ಎಲ್ಲ ಕೂತಿದ್ದೀವಿ. ಆಮೇಲೆ ಕೂತ್ಕೊಂಡು ಅವ್ರು ಐಸ್ ಕ್ರೀಮ್ ತಿಂತಿದ್ರು. ನಾನು ಹಂಗೆ ಸ್ವಲ್ಪ ಬಿಸಿ, ಈ ಅಡುಗೆ ಮನೇಲಿದ್ದು ಬಿಸಿ ಒಂಥರ ಜಾಸ್ತಿ ಅನ್ನಿಸ್ತು. ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಅನ್ನ ಎಲ್ಲ ರೆಡಿಯಾಗಿತ್ತು. ಇವಾಗ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನೋಡಿ ಅವ್ನು ನೋಡಿ ಹಿಂಗೆ ಆಡ್ತಾಯಿದ್ದಾನೆ, ನನ್ನ ತಂಗಿ ಮಗ ತಟ್ಟೆ ಎಲ್ಲ ಇಟ್ಕೊಂಡು. ಅವನಿಗೂ ಎಲ್ಲ ಅನ್ನ ಹಾಕ್ಕೊಂಡು ಕೊಟ್ಬಿಟ್ಟು ಎಲ್ಲ ಊಟ ಮಾಡ್ತಾ ಕೂತಿದ್ದೀವಿ. ನಮ್ಮ ಮನೆಯವರು ಆಮೇಲೆ ನಮ್ಮಮ್ಮ ಆಮೇಲೆ ನಿಧಾನಕ್ಕೆ ತಿಂತಾರೆ. ನಮ್ಮ ಮನೆಯವರಂತೂ ನ್ಯೂಸ್ ನೋಡ್ಕೊಂಡು 9 ಗಂಟೆ 9:00 ಆಗಲೇಬೇಕು. ಅಲ್ಲಿವರೆಗೂ ಅವ್ರಿಗೆ ಊಟ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ನಮ್ಮ ಅಮ್ಮನೂ ಕೂತ್ಕೊಂಡು ಆಚೆ ಕೂತ್ಕೊಂಡು ತಿಂತಾಯಿದ್ರು. ಸೆಕೆ ಅಲ್ವ ಸಿಕ್ಕಾಪಟ್ಟೆ. ಫ್ಯಾನ್ ಹಾಕಿದ್ದೀನಿ, ಆದ್ರೂ ಅವ್ರಿಗೊಂಥರ ಆಚೆ ಕೂತ್ಕೊಂಡು ತಿನ್ನೋದು ಅವ್ರಿಗೊಂಥರ ಖುಷಿ. ಮತ್ತು ತಣ್ಣಗಿರುತ್ತೆ ಅಂತ ಅವ್ರು ಆಚೆ ಕೂತ್ಕೊಂಡು ತಿಂತಾಯಿದ್ರು. ನಾವಿಷ್ಟು ಜನ ಹಂಗೇನೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ತಿಂತಾಯಿದ್ದೀವಿ. ಊಟ ಎಲ್ಲ ಮುಗಿಸಿ ಇನ್ನೂ ಸ್ವಲ್ಪ ಕೆಲಸಗಳಿದ್ವು, ಅವನ್ನೆಲ್ಲ ಮಾಡ್ಕೊಬೇಕು. ಇವಾಗ ನೋಡಿ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದೀವಿ. ಅವ್ನಿಗೆ ಸ್ವಲ್ಪ ಬಿಸಿಯಾಗೋಗಿತ್ತು. ಅನ್ನ ಎಲ್ಲ ಕಲಿಸ್ಕೊಡ್ತಾಯಿದ್ದೀನಿ ಸಪ್ರೇಟಾಗಿ. ಅವ್ನು ಕಲಸಿ ಒಂದು ಸ್ವಲ್ಪ ಆರಿಸಿ ಅವನಿಗೆ ಹಾಕ್ಕೊಂಡು ಕೊಡಬೇಕು. ಇಲ್ಲಾಂದರೆ ಅವ್ನು ಬಿಸಿ ತಿನ್ನಲ್ಲ ಅಂತ ಕೂತಿದ್ದ. ಎಲ್ಲ ಅವನಿಗೂ ಕಲಿಸ್ಕೊಂಡು ಕೊಟ್ಟೆ. ಕೂತಿದ್ದಾನೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಆರಲಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿದ್ದಾನೆ. ನೋಡಿ ಎಲ್ಲ ಟಿ ವಿ ಕಡೆಗೆ ಗಮನ ಕೊಟ್ಕೊಂಡು ಕೂತಿದ್ದಾರೆ. ಯಾರೂ ಊಟದ ಕಡೆ ಗಮನನೇ ಇಲ್ಲ. ಇವಾಗ ಕೂತ್ಕೊಂಡು ಊಟ ಮಾಡಿರಿ ಅಂದಿದ್ದಕ್ಕೆ ಮಾಡ್ತಾವ್ರೆ. ಎಲ್ಲ ಊಟ ಮುಗಿಸಿ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಸ್ಟೌವೆಲ್ಲನೂ ಒರೆಸ್ಕೊಬೇಕಾಗಿತ್ತು. ಈ ಕಬಾಬ್ ಕರ್ತಿದ್ದು ಅದೆಲ್ಲ ಇತ್ತಲ್ಲ, ಸಂಜೆ ನನಗೆಲ್ಲ ಕ್ಲೀನ್ ಮಾಡಿದ್ದೆ. ಇವಾಗ ಇದು ಒಗ್ಗರಣೆ ಹಾಕಿದ್ದು ಅದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಬಿಟ್ರೆ ಬೆಳಗ್ಗೆಗೆ ಏನು ಅಷ್ಟೊಂದು ಕೆಲಸ ಇರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡೋದು ಅಷ್ಟೇ ಸರಿ ಹೋಗುತ್ತೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಎಷ್ಟು ಕ್ಲೀನ್ ಮಾಡಿದ್ರೂ ಏನಾದರೂ ಗಲೀಜು ಇದ್ದೇ ಇರುತ್ತೆ. ಇವಾಗ ನೋಡಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಗೋಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಎಲ್ಲನೂ ಎಣ್ಣೆ ಜಿಡ್ಡೆಲ್ಲ ಒಗ್ಗರಣೆದೆಲ್ಲ ಎಗರಿರುತ್ತಲ್ಲ, ಅದಕ್ಕೆ ಅದೆಲ್ಲ ಒರೆಸ್ಕೊಂಡು ಇವಾಗ ನೋಡಿ ಅದನ್ನೆಲ್ಲ ಸ್ಟವ್ ಮೇಲಿಂದೆಲ್ಲ ರಿಂಗೆಲ್ಲ ಎತ್ತಿ ಇಟ್ಕೊತಾ ಇದ್ದೀನಿ. ಈ ಕಡೆ ಸ್ವಲ್ಪ ಪಾತ್ರೆ ಇದ್ವು, ಇವನ್ನೆಲ್ಲನೂ ತೊಳ್ಕೊತಾ ಇದ್ದೀನಿ ಅಷ್ಟೇ. ಈ ವಿಡಿಯೋನ ಜಾಸ್ತಿ ಏನು ಲೆಂತೇನು ವಿಡಿಯೋ ಮಾಡೋಕ್ಕೋಗಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನನ್ನ ವೀಡಿಯೋ ಯಾವ ಥರ ಹೋಗ್ತಾಯಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಈಗಲೂ ನನಗೆ ಯಾವ ಥರ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಏನಾಗ್ತಿದೆ ಅಂತ. ನೋಡಿ ಇವಾಗ ಎಲ್ಲನೂ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಈ ಪಾತ್ರೆ ತೊಳೆದ್ಬಿಟ್ಟು ಅದು ಶಿಂಕೆಲ್ಲ ತೊಳಿಬೇಕು. ಶಿಂಕೆಲ್ಲ ತೊಳಿತಿದ್ದೀನಿ. ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು ಅಷ್ಟೇ. ಇನ್ನೇನು ಕೆಲಸ ಇಲ್ಲ. ಸ್ವಲ್ಪ ಒಂದು 10 ನಿಮಿಷ ವಾಕ್ ಮಾಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಅಂತ. ಅದೆಲ್ಲ ಇದು ಕಬಾಬ್ದೆಲ್ಲ ಇದಾಗಿತ್ತಲ್ಲ, ಅದು ಕ್ಲೀನ್ ಆಗಿಲ್ಲ. ಅದಕ್ಕೇ ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಎಲ್ಲ ಉಜ್ಜಿ ತೊಳ್ಕೊಳ್ಳೋಣ ಅಂತ ಬೆಳಗ್ಗೆಗೆ ಸ್ವಲ್ಪ ನೆನ್ಕೊಳ್ಳಿ ಅಂತ ಹಂಗೆ ಬಿಟ್ಟಿದ್ದೀನಿ. ಇವಾಗೆಲ್ಲ ನೋಡಿ ಶಿಂಕೆಲ್ಲ ತೊಳೆದಾಯಿತು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.